ಎಲ್ಲ ಪಾಲಕರಿಗೂ ನಮಸ್ಕಾರಗಳು. ಇದು ಸೈನಿಕ ಸ್ಕೂಲ್ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಅಲ್ಲಿ ಸಿಲೆಕ್ಟ್ ಆದಂತ ವಿದ್ಯಾರ್ಥಿಗಳಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಅಥವಾ ರೀಕನ್ಸಿಡರ್ ಮಾಡ್ಕೊಳ್ಳಿಕ್ಕೆ ಅಥವಾ ಎಕ್ಸಿಟ್ ಮಾಡಲಿಕ್ಕೆ ನಿನ್ನೆಯ ದಿನ 12 ತಾರೀಕು ಕೊನೆಯದಾಗಿತ್ತು. ಇವತ್ತು 13. ನೀವು ಯಾರಿಗೆ ಮೊದಲ ಸುತ್ತಿನಲ್ಲಿ ಸೀಟ್ ಸಿಕ್ಕಿದೆ ಮತ್ತು ಯಾರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ, ನನಗೆ ಸಿಕ್ಕಂತ ಸ್ಕೂಲ್ ಓಕೆ ಇದೆ, ನಾನು ಅಡ್ಮಿಷನ್ ತಗೊಳ್ತೀನಿ ಅಂತ ಯಾರ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ರಿ, ಅವರು ಈ ಲೆಟರ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಅಕ್ಸೆಪ್ಟ್ ಮಾಡಿದಾದ್ಮೇಲೆ ಇದೊಂದು ಲೆಟರ್ ಬರುತ್ತೆ, ಪ್ರಿಂಟ್ ಪ್ರೊವಿಷನಲ್ ಅಲಾಟ್ಮೆಂಟ್ ಲೆಟರ್. ಇದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಈ ಒಂದು ಲೆಟರ್ ಅನ್ನು ಕೂಡ ನಾಳೆ ಮೆಡಿಕಲ್ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ತೆಗೆದುಕೊಂಡು ಹೋಗಬೇಕಾಗತ್ತೆ. ನಂತರ ಇನ್ನೊಂದೇನಪ್ಪಾ ಅಂತಂದ್ರೆ ಮೆಡಿಕಲ್ ಡೇಟು ಮೊದಲು ಅಕ್ಸೆಪ್ಟ್ ಮಾಡಿದಾಗ ಇದಿರಲ್ಲ, ಅಲೋಟ್ ಆದಾಗ. ಇವಾಗ ಮೆಡಿಕಲ್ ಡೇಟ್ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಮ್ ಮೆಡಿಕಲ್ ಡೇಟ್ ಬಿಟ್ಟಿದ್ದಾರೆ. ಅದನ್ನ ಯಾವ ಒಂದು ಸೆಂಟರ್ಗೆ ನೀವು ನಿಮ್ಮ ಒಂದು ಮೆಡಿಕಲ್ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ಬೇಕನ್ನೋದು ಇಲ್ಲಿ ಮಾಹಿತಿ ಇರುತ್ತೆ. ಮೆಡಿಕಲ್ ಸೆಂಟರ್ ರಿಪೋರ್ಟಿಂಗ್ ಟೈಮ್ ಮೆಡಿಕಲ್. ಇದು ಬಿಜಾಪುರ ಶಾಲೆಗೆ ಆಯ್ಕೆಯಾದಂತ ಒಂದು ವಿದ್ಯಾರ್ಥಿಯ ಒಂದು ಡೀಟೇಲ್ಸ್. ಇದು ಲಾಗಿನ್ ಆಗ್ರಿ, ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ. ಅಲ್ಲಿ ಮೆಡಿಕಲ್ ಸೆಂಟರ್ ರಿಪೋರ್ಟಿಂಗ್ ಟೈಮ್ ಇರುತ್ತೆ. ಮೆಡಿಕಲ್ ಸೆಂಟರ್ ಇವ್ರದ್ದು ಬಂದು ಬಿಜಾಪುರ ಸೈನಿಕ ಶಾಲೆಗೆ ಆಯ್ಕೆಯಾದಂತ ವಿದ್ಯಾರ್ಥಿ ಅವನ ಒಂದು ಮೆಡಿಕಲ್ ಚೆಕಪ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿದೆ ಅಂತಂದ್ರೆ ಸೈನಿಕ ಸ್ಕೂಲ್ ಬಿಜಾಪುರ ಕ್ಯಾಂಪಸ್ಗೆ ಹೋಗಬೇಕಾಗತ್ತೆ. ಆ ನಂತರ ಎಷ್ಟು ತಾರೀಕು ಅಂತ ಇರುತ್ತೆ, ಟೈಮಿಂಗು ಇರುತ್ತೆ. ಇದು 19ನೇ ತಾರೀಕಿಗೆ ಹೋಗಬೇಕಾಗತ್ತೆ. 8 ಗಂಟೆ ಬೆಳಗ್ಗೆ ಅಲ್ಲಿ ಇರಬೇಕಾಗತ್ತೆ. ಸೊ ಒಂಚೂರು ಸಮಯದಲ್ಲಿ ವ್ಯತ್ಯಾಸ ಆದ್ರೆ ನಡೆಯುತ್ತೆ, ಬಟ್ ಆದಷ್ಟು ಬೇಗ ನೀವು ಒಂದು 8 ಗಂಟೆ 9 ಗಂಟೆಗೆ ರೀಚ್ ಆದ್ರೆ ಒಳ್ಳೇದು. ಯಾರಾದ್ರೂ ದೂರದಿಂದ ಬರೋರಿದ್ರೆ ಒಂದಿನ ಅಡ್ವಾನ್ಸ್ ಟ್ರಾವೆಲ್ ಮಾಡಿ, ಲೈಕ್ 19ಕ್ಕಿದ್ರೆ 18 ಟ್ರಾವೆಲ್ ಮಾಡಿ 18 ತಾರೀಕು ನೀವು ನೈಟ್ ಅಲ್ಲೆಲ್ಲಾದ್ರೂ ಹೋಟೆಲ್ಗೆ ಸ್ಟೇ ಮಾಡಿ ಬೆಳಿಗ್ಗೆ ಹೋಗ್ಬಹುದು. ಸಂಜೆ ಟ್ರಾವೆಲ್ ಮಾಡಿ ಸಾಯಂಕಾಲ ಅಂದ್ರೆ ರಾತ್ರಿ ಒಂದು ಹೋಟೆಲಲ್ಲಿ ಸ್ಟೇ ಮಾಡಿ ಆನಂತರ ನೀವು ಬಿಜಾಪುರ ಒಂದು ಸೈನಿಕ ಕ್ಯಾಂಪಸ್ಗೆ 8 ಗಂಟೆಗೆ ಹೋಗಬೇಕಾಗತ್ತೆ. ಇದು 19ನೇ ತಾರೀಕಿಗೆ ಮೆಡಿಕಲ್ ಇರುವಂತ ವಿದ್ಯಾರ್ಥಿ. ಅದೇ ತರ ನಮ್ಮ ಕೊಡಗು ಶಾಲೆಗೆ ಆದಂತ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೆಂಟರ್ ಬೇರೆ ಕೊಟ್ಟಿದ್ದಾರೆ. ನೀವು ಚೆಕ್ ಮಾಡ್ಕೊಳ್ಬೇಕು ನಿಮ್ದು ಯಾವ್ದಿದೆ ಅಂತ. ಇಲ್ಲಿ ಮೊದಲ ಸುತ್ತಲ್ಲಿ ಆಯ್ಕೆಯಾದಂತ ಒಬ್ಬ ವಿದ್ಯಾರ್ಥಿನಿ ಒಂದು ಡೀಟೇಲ್ಸ್ ಇದು ಯಾವ್ದು ಕೊಟ್ಟಿದ್ದಾರೆ ಅಂತ ಸೆಂಟರ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಡಿಕೇರಿ, ಡಿಸ್ಟ್ರಿಕ್ಟ್ ಕೊಡಗು. ಸೊ ನೀವು ಮಡಿಕೇರಿಗೆ ಹೋಗ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ನಾರ್ತ್ ಕರ್ನಾಟಕ ಯಾರಾಗಿರ್ತೀರಿ, ನಾರ್ತ್ ಕರ್ನಾಟಕದಿಂದ ಯಾರಾದ್ರೂ ಕೊಡಗು ಆಗಿದ್ರೆ ಅವರು ಮೈಸೂರಿಗೆ ಟ್ರಾವೆಲ್ ಮಾಡಿ, ಲೈಕ್ ನಮ್ಮ ಹುಬ್ಬಳ್ಳಿ ಮತ್ತು ಧಾರವಾಡದಿಂದ ಒಂದು ಮೈಸೂರು ಟ್ರೈನ್ ಇದೆ, ಅದಕ್ಕೆ ಟ್ರಾವೆಲ್ ಮಾಡಿ ನೀವು ಮೈಸೂರಲ್ಲಿ ಇಳ್ಕೊಂಡು ನಿಮಗೆ ಮೈಸೂರಿಂದ ಮಡಿಕೇರಿಗೆ ತುಂಬಾ ವಾಸ ಇರುತ್ತೆ. ಮೈಸೂರಿಂದ ಮಡಿಕೇರಿಗೆ ಒಂದು 2 ಗಂಟೆ 2.5 ಗಂಟೆ ಜರ್ನಿ ಅದು. ಸೊ ಅವರು ಈ ತರ ಒಂದು ರೂಟ್ ಅಲ್ಲಿ ಹೋಗ್ಬೋದು. ಬಸ್ಸಿಗಾದ್ರೂ ಹೋಗ್ಬೋದು, ನೀವು ಟ್ರೈನ್ಗಾದ್ರೂ ಹೋಗ್ಬೋದು. ಟ್ರೈನ್ ಬೆಸ್ಟ್ ಆಪ್ಷನ್ ಇರುತ್ತೆ. ಒಂಚೂರು ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡು ರಿಸರ್ವೇಶನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಕಡೆ ಭಾಗದವರು. ಆ ಕಡೆ ಭಾಗದವ್ರಿದ್ರೆ ಮೈಸೂರಿಗೆ ಬಂದು ಮೈಸೂರಿಂದ ಮಡಿಕೇರಿ ಬರ್ಬೇಕಾಗತ್ತೆ. ಈ ಬೆಂಗಳೂರು ಕಡೆ ಆ ಕಡೆ ಮಂಡ್ಯ ಕಡೆ ಇದ್ದವರು ಮೈಸೂರಿಗೆ ಬಂದು ಮೈಸೂರಿಂದ ನೀವು ಈ ಕಡೆ ಟ್ರಾವೆಲ್ ಮಾಡ್ಬೇಕಾಗತ್ತೆ ಮಡಿಕೇರಿಗೆ. ಸೊ ಈಗಲೇ ಯಾರಾದ್ರೂ ಆಯ್ಕೆ ಆಗಿದ್ರೆ ಚೆಕ್ ಮಾಡ್ಕೊಳ್ಳಿ. ಇವತ್ತು ಲಾಗಿನ್ ಆಗಿ ನಿಮ್ಮ ಒಂದು ಸೆಂಟರ್ ಯಾವ್ದಿದೆ, ಡೇಟ್ ಯಾವ್ದಿದೆ ಅದನ್ನೊಂಚೂರು ನೋಡ್ಕೊಂಡು ಅದೇ ಡೇಟಿಗೆ ನೀವು ಅಲ್ಲಿ ಹೋಗ್ಬೇಕಾಗತ್ತೆ. ಮತ್ತೆ ಒಂದು ಸಲ ಏನಾಗತ್ತಂದ್ರೆ ನಿಮಗೆ ಸಂಬಂಧಪಟ್ಟಂತ ಸೈನಿಕ್ ಸ್ಕೂಲಿಂದ ಫೋನ್ ಬರುತ್ತೆ. ಒಂಚೂರು ಏನಾದ್ರೂ ಅವರು ಬೇಗ ಬನ್ನಿ ಅಂತ ಹೇಳಿದ್ರು ಕೂಡ, ಇದು ಫಾರ್ ಎಕ್ಸಾಂಪಲ್ ಸೈನಿಕ್ ಸ್ಕೂಲ್ 19 ಇದೆ, ಅವ್ರು ಫೋನ್ ಮಾಡಿ ನಿಮಗೆ 18 17 ಈ ತರ ಬಾ ಅಂತಾನು ಹೇಳ್ಬಹುದು. ಅದು ಫೋನ್ ಮಾಡಿ ನಿಮ್ಗೆ ಏನಾದ್ರು ಹೇಳಿದ್ರೆ ಆ ತರ ಡೇಟಿಗೆ ಹೋಗ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನೀವು 19 ತಾರೀಕಿಗೆ ಹೋಗ್ಬೇಕಾಗತ್ತೆ. ಅಥವಾ ನಿಮ್ದೇನು ಡೇಟ್ ಇದೆ ಇಲ್ಲಿ ಅದೇ ಡೇಟಿಗೆ ನೀವು ನಿಮ್ಮ ಒಂದು ಮೆಡಿಕಲ್ ಚೆಕ್ಅಪ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ಬೇಕಾಗತ್ತೆ. ಈಗಲೇ ಚೆಕ್ ಮಾಡ್ಕೊಳ್ಳಿ ನಿಮಗೆ ಯಾವ ಒಂದು ಸೆಂಟರ್ ಕೊಟ್ಟಿದ್ದಾರೆ, ಲೈಕ್ ಫಾರ್ ಮೆಡಿಕಲ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ 2 ಇರುತ್ತೆ ಅಲ್ಲಿ. ಅದಾದ್ಮೇಲೆ ನಿಮ್ದು ಕಂಪ್ಲೀಟ್ ಅವತ್ತೇ ಅಡ್ಮಿಷನ್ ಪ್ರೊಸೆಸ್ ಕೂಡ ಆಗ್ಬಹುದು. ಲೈಕ್ ನಿಮ್ ಮೆಡಿಕಲ್ಲು ಮತ್ತೆ ಇದು ಕನ್ಫರ್ಮ್ ಆದ್ಮೇಲೆ ನಿಮ್ದು ಫೀಸ್ ಗೀಸ್ ಕೇಳ್ಬೋದು. ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅಲ್ಲೇ ಹೋದಾಗ ಗೊತ್ತಾಗತ್ತೆ. ಸೊ ಆದಷ್ಟು ಬೇಗ ಯಾರಾದ್ರೂ ಗೊತ್ತಿಲ್ಲ ಅಂತಂದ್ರೆ ಈ ಮಾಹಿತಿ ಹಂಚ್ಕೊಳ್ಳಿ. ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರು ಸೆಲೆಕ್ಟ್ ಆಗಿದ್ರೆ ಫಸ್ಟ್ ರೌಂಡ್ ಅಲ್ಲಿ ಅವರಿಗೆ ಕೂಡ ಹೆಲ್ಪ್ ಆಗತ್ತೆ. ಥ್ಯಾಂಕ್ ಯು.